ಕಾವೇರಿ 2.0 ಅಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಳ್ತು. ಇವತ್ತು ಕಲೆಕ್ಟ್ ಮಾಡಬೇಕಾಗಿರೋ ಒಂದು 20 ಕೋಟಿ ಅಷ್ಟು ಸ್ಟ್ಯಾಂಪ್ ಡ್ಯೂಟಿ ಅದು ಮುಂದಿನ ವಾರಕ್ಕೆ ಹೋಗಿದೆ ಅಂದರೆ ಇಟ್ ಇಸ್ ಎ ಹ್ಯೂಜ್ ಲಾಸ್. ನೀವು ಅಪ್ಲೋಡ್ ಮಾಡುವಾಗ ತಮಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದರೆ ಅದು ಪೇಮೆಂಟ್ ಫೇಲ್ಡ್ ಅಂತ ಬರುತ್ತೆ. ಪೇಮೆಂಟ್ ಫೇಲ್ಡ್ ಅಂದರೆ ಸುಮಾರು 2 ರಿಂದ 3 ಗಂಟೆ ತನಕ ನಿಮಗೆ ತಿರ್ಗಾ ಆ ಚಲನ್ ಓಪನ್ ಆಗೋದಿಲ್ಲ. ನಮಸ್ಕಾರ, ನನ್ನ ಹೆಸರು ಬಾಲು. ಕೆಲವು ವಿಡಿಯೋಗಳಲ್ಲಿ ಪ್ರಾಪರ್ಟಿ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ಹೇಳೋಕ್ಕೆ ಪ್ರಯತ್ನಪಟ್ಟೆ. ಈಗ ಅದರ ಮುಂದುವರೆದ ಭಾಗ ಅಂದರೆ ಅಗೇನ್ ಈ ಖಾತಾನ ಅನ್ಬೇಡಿ, ಈ ಖಾತಾನೇ, ಬಟ್ ಈ ಖಾತಾ ಅಲ್ಲ. ಈ ಖಾತಾಗಿಂತ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಈಗ ಅಂದರೆ ಕಾವೇರಿ 2.0 ಅಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಳ್ತು. ಎಲ್ರಿಗೂ ಗೊತ್ತಿದೆ, ಇದು ಕಳೆದ 1 ವಾರದಿಂದ ಸುದ್ದಿ ಮಾಡ್ತಾಯಿದೆ. ಈಗ ಅದು ಸಾಲ್ವ್ ಆಗಿದೆ ಅಂತಾರೆ. ಏನಕ್ಕಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳು ವಿವರಣೆ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಇಶ್ಯೂಸ್ ಅಂದರು, ಇದರ ಬೇರೆ ಬೇರೆ ಕಾರಣಗಳನ್ನ ಅವ್ರು ಹೇಳ್ತಾರೆ. ಬಟ್ 1 ವಾರಗಳ ಕಾಲ ಕಾವೇರಿ 2.0 ಸ್ತಬ್ಧ ಆಗಿತ್ತು ಅಂದರೆ ಖಂಡಿತ ತಪ್ಪಲ್ಲ. ಏನಿದು ಕಾವೇರಿ 2.0 ಅಂದರೆ, ನೀವು ಕಳೆದ ವಿಡಿಯೋಗಳೆಲ್ಲ ನೋಡಿರ್ತೀರಿ. ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂದರೆ ಸಿಟಿಸನ್ ಲಾಗಿನ್ ಅಂದರೆ ಸಾರ್ವಜನಿಕರೇ ಅಥವಾ ಸಂಬಂಧಪಟ್ಟ ತಜ್ಞರು ಅಥವಾ ಅಡ್ವೊಕೇಟ್ಗಳು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡುವ ಮುಂಚೆ ಎಲ್ಲ ಡೇಟಾ ಪ್ರೋಸೆಸ್ ಅಂದರೆ ಡೇಟಾ ಮಾರುವವರು, ಕೊಳ್ಳೋರು, ಗಿಫ್ಟ್ ಕೊಡೋರು, ಗಿಫ್ಟ್ ತೊಗೊಳ್ಳೋರು, ಬ್ಯಾಂಕಿನಲ್ಲಿ ಹೀಗೆ ಎಲ್ಲ ಡೇಟಾ ಇರುತ್ತಲ್ಲ, ಎಲ್ಲವನ್ನು ಅಪ್ಲೋಡ್ ಮಾಡಿ ಅದು ಸಬ್ ರಿಜಿಸ್ಟರ್ ಲಾಗಿನ್ಗೆ ಹೋಗಿ ಅಲ್ಲಿಂದ ಕ್ಲಿಯರ್ ಆಗಿ ಮತ್ತು ಅದು ಪೇಮೆಂಟ್ ಆದಮೇಲೆ ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಆಗಿ ಅಂದರೆ ಸ್ಲಾಟ್ ಓಪನ್ ಆಗುತ್ತೆ. ಅಪಾಯಿಂಟ್ಮೆಂಟ್ ಆದಮೇಲೆ ರಿಜಿಸ್ಟ್ರೇಷನು. ಹೀಗೆ ನಾನಾ ಹಂತಗಳಿದೆ. ಎಲ್ಲವೂ ಆನ್ಲೈನ್ ಅಂದರೆ ಯಾರೂ ಮಧ್ಯದಲ್ಲಿ ಅದನ್ನು ಮ್ಯಾನ್ಯುಯಲ್ ಆಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಹೇಗೆ ಅಂದರೆ ಈ ಕಳೆದ 1 ವಾರದಲ್ಲಿ ಏನಾಯಿತು ಅಂದರೆ, ಪೇಮೆಂಟ್ ಮಾಡಿರ್ತೀವಿ, ಅಪಾಯಿಂಟ್ಮೆಂಟ್ ಆಗಿರುತ್ತೆ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದು ಓಪನ್ ಆಗ್ತಾ ಇರಲ್ಲ ಅಂದರೆ ಅವರಿಗೆ ಆ ವಿಂಡೋ ಓಪನ್ ಆಗ್ತಾ ಇರಲ್ಲ. ಇಲ್ಲಿ ಸಬ್ ರಿಜಿಸ್ಟರ್ ಆರ್ ಆಲ್ಸೋ ನಿಸ್ಸಹಾಯಕರು. ಅಂದರೆ ಇದು ಎಲ್ಲವೂ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಬ್ ರಿಜಿಸ್ಟರ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಸ್ಪೆಷಲ್ ಪರ್ಮಿಷನ್ ಟು ರಿಜಿಸ್ಟರ್ ಯುವರ್ ಪ್ರಾಪರ್ಟಿ. ಅಂದರೆ ನೀವು ಪೇಮೆಂಟ್ ಆಗಿರುತ್ತೆ, ನೀವು ಹೇಳ್ಬೋದು ನನಗೆ 10ವರೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ ಸ್ವಾಮಿ, ಯಾಕೆ ರಿಜಿಸ್ಟರ್ ಮಾಡ್ತಾ ಇಲ್ಲ. ಇದು ತಾಂತ್ರಿಕ ಸಮಸ್ಯೆ, ಇದು ಲೀಗಾಲಿಟಿ ಇಶ್ಯೂಸ್ ಅಲ್ಲ. ಅಥವಾ ಏನೋ ಸರ್ಕಾರ ಏನೋ ಒಂದು ದೊಡ್ಡ ರೂಲ್ಸ್ ತಂದುಬಿಡ್ತು, ಇವತ್ತು ರಿಜಿಸ್ಟ್ರೇಷನ್ ಇಲ್ಲ, ಆ ಥರ ಏನೂ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಒಂದು ತಾಂತ್ರಿಕ ಸಮಸ್ಯೆ ಆಗಬಾರ್ದಾಗಿತ್ತು, ಸರ್ವರ್ ಫೇಲ್ ಆಗಬಾರ್ದಾಗಿತ್ತು, ಬಟ್ ಆಗಿದೆ. 100 ಕೋಟಿ ರೆವಿನ್ಯೂ ನಷ್ಟ ಆಗಿರೋದು ಅಥವಾ ಡೆಫರ್ಡ್ ಆಗಿದೆ. ಅಂದರೆ ಇವತ್ತು ಕಲೆಕ್ಟ್ ಮಾಡಬೇಕಾಗಿರೋ ಒಂದು 20 ಕೋಟಿ ಅಷ್ಟು ಸ್ಟ್ಯಾಂಪ್ ಡ್ಯೂಟಿ ಅದು ಮುಂದಿನ ವಾರಕ್ಕೆ ಹೋಗಿದೆ ಅಂದರೆ ಇಟ್ ಇಸ್ ಎ ಹ್ಯೂಜ್ ಲಾಸ್. ಒಂದು ಕಡೆ ಸರ್ಕಾರ ಹೇಳುತ್ತೆ ನಮ್ಮಲ್ಲಿ ಹಣ ಇಲ್ಲ, ಹಣ ಬೇಕು ಅಂತ. ದಿಸ್ ಅ ವೆರಿ ಸ್ಟ್ಯಾಂಪ್ ಡ್ಯೂಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ರೆವಿನ್ಯೂ ಮಾಡಲ್ ಫಾರ್ ಗೌರ್ಮೆಂಟ್. ಬಟ್ ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನಷ್ಟು ಎಚ್ಚರ ವಹಿಸಬೇಕಾಗಿತ್ತು, ಎಚ್ಚರ ವಹಿಸಿಲ್ಲ ಅನ್ನೋದು ಸತ್ಯ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ಕಾವೇರಿ 2.0 ಏನು ಅನ್ನೋದನ್ನೆಲ್ಲ ತುಂಬ ವಿವರವಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದೆಲ್ಲ ಹೇಳಿದ್ದೀನಿ. ಈಗ ಈ ಸರ್ವರ್ ಸಮಸ್ಯೆ ಎಲ್ಲ ಬಗೆಹರಿದು ಬಿಡ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಬಟ್ ಒಂದಂತಕ್ಕಂತೂ ಬಗೆಹರಿದಿದೆ. ನಾನು ಆಗಲೇ ಹೇಳ್ತಿದ್ದೆ, ನಾವು ಪೇಮೆಂಟ್ ಆಗಿದೆ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದರೆ ಓಪನ್ ಆಗಲಿಲ್ಲ ಅಂದರೆ ಸಬ್ ರಿಜಿಸ್ಟರ್ ಹಿಮ್ಸೆಲ್ಫ್ ಕೆನಾಟ್ ಡೂ ಎನಿಥಿಂಗ್ ಅಂತ. ಅಂದರೆ ಇಲ್ಲಿ ತಾಂತ್ರಿಕ ಅಂಶದಿಂದ ಇದು ನಿಂತಿತ್ತು. ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ಈವನ್ ಸಿಟಿಸನ್ ಲಾಗಿನ್ ಸಹ ವರ್ಕ್ ಆಗ್ತಿದೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಇನ್ನೂ ಕಾಡ್ತಾ ಇದೆ. ತಾವುಗಳು ಎಚ್ಚರದಿಂದ ಇರಬೇಕು. ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ಸಬ್ ರಿಜಿಸ್ಟರ್ ಲಾಗಿನ್ಗೆ ಹೋಗಿ ಅಲ್ಲಿಂದ ಕ್ಲಿಯರ್ ಆಗಿ ಬಂದ ಮೇಲೆ ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡುವಾಗ ದಯವಿಟ್ಟು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಸ್ಟ್ಯಾಂಪ್ ಡ್ಯೂಟಿ ಇವತ್ತು 1 ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಸುಮಾರು 6 ರಿಂದ 6.5 ಲಕ್ಷ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಹೋಗುತ್ತೆ. ದಯವಿಟ್ಟು ಆನ್ಲೈನಲ್ಲಿ ಮಾಡೋದನ್ನು ತಪ್ಪಿಸಿ. ಯಾಕಂದರೆ 1 ಲಕ್ಷದ ಒಳಗಡೆ ಆನ್ಲೈನ್ ಮಾಡಿದ್ರೆ ಪರವಾಗಿಲ್ಲ, ಅದು ಗೂಗಲ್ ಪೇ ಸ್ಕ್ಯಾನಿಂಗ್ ಅದ್ರಲ್ಲಿ ತೊಗೊಳುತ್ತೆ. ಬಟ್ 1 ಲಕ್ಷ ಅಥವಾ 2 ಲಕ್ಷಕ್ಕಿಂತ ಜಾಸ್ತಿ ಆದರೆ ದಯವಿಟ್ಟು RTGS ಅಥವಾ NEFT ಚಲನ್ನ ಸೆಲೆಕ್ಟ್ ಮಾಡಬೇಕು. ಅದು ಸೆಲೆಕ್ಟ್ ಮಾಡೋದು ತುಂಬ ಸುಲಭ ಇದೆ. ಅಲ್ಲೇ ಪೇಮೆಂಟ್ ಆಪ್ಷನಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಬದಲು NEFT ಅಥವಾ RTGS ಚಲನ್ ಸೆಟ್ ಮಾಡಿದ್ರೆ ಆ ಚಲನ್ ನಿಮಗೆ ಜನ್ರೇಟ್ ಆಗುತ್ತೆ. ಬಟ್ಟು ಒಂದು ಅಂಶ ತುಂಬ ಗಮನ ಇಟ್ಟು ಕೇಳ್ಕೊಳ್ಳಿ. ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾಯಿದ್ದಾರೆ, ಇದು ಜನಸಾಮಾನ್ಯರಿಗೆ ಒಂದು ಇನ್ಫಾರ್ಮೇಷನು. ಬಟ್ ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿದ್ದಾರೆ, ಯಾರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಬ್ಯಾಕ್ ಎಂಡ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಗಮನಿಸಬೇಕು. ಇಲ್ಲಿ ಪೇಮೆಂಟ್ ಆಪ್ಷನಲ್ಲಿ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಅಂದರೆ ಒಂದು
ಕ್ಯಾಪಚಾ ಹೊಡೆಯೋದಾಗಲಿ ಅಥವಾ ಒಂದು ಚೆಕ್ ನಂಬರ್ ಮಿಸ್ಟೇಕ್ ಆಗೋದಾಗಲಿ, RTGS ಫಾರಮ್ ಫಿಲಪ್ ಮಾಡುವಾಗ ಬರೀ ನಿಮಗೆ ಅಕೌಂಟ್ ನಂಬರ್ ಮಾತ್ರ ಕೇಳುತ್ತೆ, ಆ ಚೆಕ್ ನಂಬರು ಕೇಳ್ತಾ ಇಲ್ಲ. ಇವಾಗ ಮೊದಲು ಕೇಳ್ತಾ ಇತ್ತು. ನೀವು ಅಪ್ಲೋಡ್ ಮಾಡುವಾಗ ತಮಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದರೆ ಅದು ಪೇಮೆಂಟ್ ಫೇಲ್ಡ್ ಅಂತ ಬರುತ್ತೆ. ಪೇಮೆಂಟ್ ಫೇಲ್ಡ್ ಅಂದರೆ ಸುಮಾರು 2 ರಿಂದ 3 ಗಂಟೆ ತನಕ ನಿಮಗೆ ತಿರ್ಗಾ ಆ ಚಲನ್ ಓಪನ್ ಆಗೋದಿಲ್ಲ. ಅಂದರೆ ಇವತ್ತು ಬೆಳಗ್ಗೆ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ, 10 ಗಂಟೆಗೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರುತ್ತೆ, 10:30 ಅಥವಾ 11 ಗಂಟೆಗೆ ಸಬ್ ರಿಜಿಸ್ಟರ್ ಆಫೀಸಿಂದ ಕ್ಲಿಯರ್ ಆಗಿರುತ್ತೆ. ತಾವು 11:15ಗೆ ಪೇಮೆಂಟ್ ಮಾಡಿ 2:30 ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ಓಪನ್ ಆಗೋದಿಲ್ಲ. ಈ ಒಂದು ತಾಂತ್ರಿಕ ಸಮಸ್ಯೆ ಮೊದಲಿನಿಂದಲೂ ಇದೆ, ಈಗಲೂ ಅಷ್ಟೇ. ಏನಾದರೂ ಆ ಚಲನ್ ಮಾಡುವಾಗ ತಮ್ಮೊಂದು ಹೆಸರು ಬಂತು ಅಥವಾ ಇಂಟರ್ನೆಟ್ ಕಡಿತ ಆಯಿತು, ಏನೋ ಒಂದು ಸಣ್ಣ ಸಮಸ್ಯೆ ಆದ್ರೂ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಲೂಸಿಂಗ್ ದ ಮನಿ, ದುಡ್ಡು ಕಳೆದು ಹೋಗೋದು, ದುಡ್ಡು ಲಾಸ್ ಆಗಿ ರಿಫ್ಲೆಕ್ಟ್ ಆಗೋದು ಅದೆಲ್ಲ ಆಗೋದಿಲ್ಲ. ಬಟ್ ಇಲ್ಲಿ ಚಲನ್ ಜನ್ರೇಟ್ ಮಾಡುವಾಗ ಅಥವಾ ಆನ್ಲೈನ್ ಮಾಡುವಾಗ ಒಂದು OTP ರಾಂಗ್ ಹಾಕೋದು ಅಥವಾ ಒಂದು ಅಕೌಂಟ್ ನಂಬರ್, ಕ್ರೆಡಿಟ್ ಕಾರ್ಡ್ ನಂಬರ್ ರಾಂಗ್ ಹಾಕೋದು, ಏನೋ ಸಣ್ಣ ಸಮಸ್ಯೆ ಆಗಿ ಅದು ಫೇಲ್ ಆದರೆ ನಿಮಗೆ 2 ರಿಂದ 3 ಗಂಟೆಗಳ ಕಾಲ ಅದು ಚಲನ್ ತಿರ್ಗಾ ಪೇಮೆಂಟ್ ಫೇಲ್ಡ್ ಅಂತ ಬರಬೇಕು. ಅಲ್ಲಿ ನಿಮಗೆ ವಿಂಡೋದಲ್ಲಿ ಪೇಮೆಂಟ್ ಫೇಲ್ಡ್ ಅಂತ, ಪೇಮೆಂಟ್ ಪೆಂಡಿಂಗ್ ಅಟ್ ಗೇಟ್ವೇ ಅಂತಲೇ ಬರ್ತಾ ಇರುತ್ತೆ. ಸುಮಾರು 2 ಗಂಟೆಗಳ ಕಾಲ ಆದ್ರೂ ಆಗೇನಾಗುತ್ತೆ, ತುಂಬ ಸಮಸ್ಯೆ ಆಗುತ್ತೆ. ಮತ್ತೊಮ್ಮೆ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ ಸರ್ವರಿಂದ ಕ್ಲಿಯರ್ ಮಾಡಿಸ್ಬೇಕಾಗತ್ತೆ. ಕೇವಲ ಒಬ್ಬರು ಬೈಯರು ಒಬ್ಬರು ಸೆಲ್ಲರ್ ಇದು ತುಂಬ ಸುಲಭ. ಇಲ್ಲಿ ಪಾರ್ಟಿಷನ್ ಡೀಡು, ಗಿಫ್ಟ್ ಡೀಡ್ಗಳು, ದೊಡ್ಡ ವ್ಯವಹಾರ ಅಂದರೆ ನಾನು ಹಣಕಾಸಿನ ವಿಷಯದಲ್ಲ, ಸುಮಾರು 20-25 ಜನ ಇರ್ತಾರೆ, 8-10 ಜನ ಇರ್ತಾರೆ, ಮಾರೋರು ಕೊಳ್ಳೋರು. ಆಗ ಪ್ರತಿಯೊಂದು ಅಪ್ಲೋಡ್ ಮಾಡಿ ಎಲ್ಲವೂ ತಿರ್ಗಾ ಮೊದಲಿನಿಂದ ಮಾಡಿ ಮತ್ತೊಮ್ಮೆ ಮಾಡಬೇಕು. ಜಸ್ಟ್ ಬಿಕಾಸ್ ಯು ಆರ್ ನಾಟ್ ಎಂಟರ್ಡ್ ಯುವರ್ ಪೇಮೆಂಟ್ ಆಪ್ಷನ್ ಪ್ರಾಪರ್ಲಿ ಅಂದರೆ ಒಂದು ಸಣ್ಣ ಮಿಸ್ಟೇಕು. ಇದರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ. ಮತ್ತು ಈ ಕಾವೇರಿ 2.0 ಒಂದು ಉತ್ತಮವಾಗಿ ಜನರಿಗೆ, ಅಂದರೆ ಆ ಸರ್ವರ್ ಸಮಸ್ಯೆ ಇಲ್ಲದೆ ಒಂದು ಜನಸ್ನೇಹಿ ಅಥವಾ ಸಿಟಿಸನ್ ಲಾಗಿನ್ನಲ್ಲಿ ಜನರಿಗೆ ಅನುಕೂಲ ಆಗೋ ರೀತಿಲಿ, ಯಾಕಂದರೆ ಇದು ಅನುಕೂಲ ಆಗಲೇಬೇಕು. ಯಾಕಂದರೆ ದಿಸ್ ಅ ಪ್ರೈಮಾ ಫೇಸಿ ಆಫ್ ರೆವಿನ್ಯೂ ಮಾಡಲ್ ಫಾರ್ ಗೌರ್ಮೆಂಟ್. ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಆದಾಯ ತುಂಬ ಮುಖ್ಯ. ಅದೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಆದಾಯ ಕೊಡುವ ಈ ವೆಬ್ಸೈಟ್ ಅಥವಾ ಈ ಸರ್ವರು ಮತ್ತು ಇಲ್ಲಿ ಬರುವ ನಾಗರಿಕರು, ಅಂದರೆ ಇಲ್ಲಿ ಪ್ರಾಪರ್ಟಿ ಕೊಂಡ್ಕೊಳ್ಳೋರು, ಮಾರುವವರು ಅಥವಾ ಅಲ್ಲಿರೋರಿಗೆ ಒಂದು ಕನಿಷ್ಠ ಗೌರವ ಸರ್ಕಾರ ಕೊಡಬೇಕು. ಅಂದರೆ ಸರ್ವರನ್ನು ನಾಗರಿಕ ಸ್ನೇಹಿ, ಅಂದರೆ ಯೂಸರ್ ಫ್ರೆಂಡ್ಲಿಯಾಗಿ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ, ನಮ್ಮೆಲ್ಲರ ಹಕ್ಕೊತ್ತಾಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತಷ್ಟು ಪ್ರಾಪರ್ಟಿ ಸಂಬಂಧಪಟ್ಟ ಇತರ ಡೌಟ್ಗಳು ಅಥವಾ ಯಾವುದಾದಿದ್ದರೆ ತಾವು ಕಮೆಂಟಲ್ಲಿ ಕೇಳ್ಬೋದು. ಮುಗಿಸೋದಕ್ಕೆ ಮುನ್ನ ಮತ್ತೊಮ್ಮೆ ಅಷ್ಟೇ ನಾವು ಕೇಳ್ಕೊಳ್ಳೋದು ಒಂದೇ, ಈ ಥರ ವಿಷಯಗಳು ನಮ್ಮ ಈ ದಿನ ಬಳಗದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಬೇರೆ ಸಮಯದಲ್ಲಿ ಪ್ರತಿದಿನ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಯೂಟ್ಯೂಬ್ ಮೂಲಕ ಇರ್ಬೋದು ಹೇಳ್ತಾ ಇರ್ತೀವಿ. ಇದಕ್ಕೆ ವಿಪರೀತವಾದ ಸಂಪನ್ಮೂಲ, ಫೆಲೋ ಕೊಲೀಗ್ ಸಪೋರ್ಟು, ಎಲ್ಲರ ಸಪೋರ್ಟು ಇರ್ತದೆ. ಇದಕ್ಕೆ ಅಪಾರವಾದ ಒಂದು ಶ್ರಮ ಅಂತೂ ಇರುತ್ತೆ. ತಾವುಗಳು ದಯಮಾಡಿ ಈ ವಿಡಿಯೋ ತಮಗೆ ಉಪಯೋಗ ಅನಿಸಿದರೆ, ಇಟ್ ಇಸ್ ಯೂಸ್ಫುಲ್ ಅನಿಸಿದ್ರೆ ಕನಿಷ್ಠವಾಗಿ ತಾವು ಸಬ್ಸ್ಕ್ರೈಬ್ ಮಾಡ್ಬೋದು, ಸಂಬಂಧಪಟ್ಟವರಿಗೆ ಶೇರ್ ಮಾಡ್ಕೊಳ್ಬೋದು. ಅದಕ್ಕಿಂತ ತಮಗೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಈ ದಿನ ಸಂಸ್ಥೆಗೆ, ಈ ವಿಡಿಯೋಗಳು ಬರ್ತಾ ಇರೋ ಡಿಜಿಟಲ್ ಕಂಟೆಂಟ್ಗಳೆಲ್ಲ ಸರಿ ಇದೆ ಅಂದರೆ 25 ರೂಪಾಯಿಗಳಿಂದ ನಮ್ಮ ಸಬ್ಸ್ಕ್ರಿಪ್ಷನ್ ಶುರುವಾಗುತ್ತೆ. ಯೋಚನೆ ಮಾಡಿ, 25 ರೂಪಾಯಿ ಸಬ್ಸ್ಕ್ರಿಪ್ಷನ್ ಬೇಡ ಅಂದರೂ ಪರವಾಗಿಲ್ಲ, ಒಂದು ಲೈಕು, ಒಂದು ಶೇರಿಂಗ್ ಖಂಡಿತ ಮಾಡ್ಬೋದು, ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.